ಕಾರ್ಯಕ್ರಮ ಏನೋ ಚೆನ್ನಾಗಿದೆ, ಆದರೆ ಈ ಯೋಜನೆಯಲ್ಲಿ ಶಿಕ್ಷಣಾಧಿಕಾರಿಯ ಯೋಚನಾ ಶಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆ. ಇಲ್ಲಿ ಮಕ್ಕಳ, ಶಿಕ್ಷಕರ ಮತ್ತು ಅಡುಗೆಯವರ ಆರೋಗ್ಯ ಮತ್ತು ಪ್ರಾಣದ ಬಗ್ಗೆ ಕಾಳಜಿ ವಹಿಸಿಲ್ಲ. ಇಲ್ಲಿ ಇವರೆಲ್ಲರ ಪ್ರಾಣವನ್ನ ಅಪಾಯಕ್ಕೆ ನೂಕಿದ್ದಾರೆ. ಅದು ಹೇಗಂದ್ರೆ ಹೀಗೆ ನೋಡಿ. ಅಕ್ಕಪಕ್ಕದಲ್ಲೇ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟವ್ ಇಟ್ಟಿದ್ದಾರೆ. ಜೋರು ಜ್ವಾಲೆ ಉರಿಸಿ ಅನ್ನ ಸಾಂಬಾರ್ ಮಾಡ್ತಿದ್ದಾರೆ. ಒಂದೇ ಒಂದು ಕಿಡಿತಾಗಿದ್ರೆ ಸಾಕು, ಭಾರೀ ಸ್ಫೋಟ, ದೊಡ್ಡ ಅನಾಹುತ, ಅದೆಷ್ಟೋ ಪ್ರಾಣಹಾನಿ. ಆದ್ರೆ ಈ ಭಾರೀ ಅಪಾಯದ ಅರಿವು ಇವರಿಗೆ ಇಲ್ಲವೇ ಇಲ್ಲ. ಸ್ಫೋಟ ಆಗ್ಬಿಟ್ರೆ ಅವರು ಎದ್ದು ಈಚೆಗೆ ಬರೋಕ್ಕೂ ಆಗಲ್ಲ. ಆಮೇಲೆ ಅವ್ರಿಗೇನೋ ಒಂದು ಇದು ಇಲ್ಲ ಪಾಪ, ಒಂದು ಕೆಲಸದಲ್ಲಿ ಒಂದು ಇದೂ ಇಲ್ಲ ಅವ್ರಿಗೆ. ಸುಮ್ಮನೆ ಬರ್ತಾರೆ ಹೋಗ್ತಾರೆ, ಸರ್ಕಾರ ಸಂಬಳ ಕೊಡುತ್ತೆ ಮಾಡ್ತಾರೆ ಅಷ್ಟೇ. ಇನ್ನೇನು ಸೇಫ್ಟಿ ಇದೆ ಅವರಿಗೆ? ಏನು ಸೇಫ್ಟಿ ಇಲ್ಲ. ಇದಕ್ಕಿಂತಲೂ ಆತಂಕಕಾರಿ ದೃಶ್ಯವೊಂದನ್ನ ನಾವು ಕಂಡೆವು. ಅದೇನಂದ್ರೆ ಕೆಲವು ಶಾಲೆಗಳಲ್ಲಿ ಕ್ಲಾಸ್ ರೂಮೇ ಅಡುಗೆ ಮನೆ. ಇದಂತೂ ಇನ್ನೂ ಡೇಂಜರಸ್. ಈ ಆತಂಕ ಪ್ರತಿ ಶಿಕ್ಷಕರಲ್ಲೂ ಇದೆ. ಅಡುಗೆ ಸಿಲಿಂಡ್ರು ನಾವು ಬರ್ನಲ್ ತೆಗೆದು ಕೂಡಲೇ ಅದು ಔಟ್ ಆಗಿಬಿಡ್ತು. ಔಟ್ ಆಗ್ತಿಂದೇ ಏನು ಮಾಡಿದ್ರು ನಮಗೆ ಭಯ ಆಗ್ಬಿಡ್ತು. ಭಯ ಆಗ್ಬಿಡ್ತು. ಅಯ್ಯೋ ಎಷ್ಟು ಇದು ಮಾಡಿದ್ರು ನಿಲ್ಲೇ ಇಲ್ಲ, ಓಪನ್ ಆಗಿ ಬರ್ತಾನೆ ಇದೆ. ಆಮೇಲೆ ಯಾರೋ ಅನುಭವಿಗಳನ್ನ ಕರೆದ್ಬಿಟ್ಟು ನಾವು ಅದನ್ನು ಶುರು ಮಾಡಿದ್ರೆ ಅವಾಗ ನಿಂತು. ನಾವು ಭೇಟಿ ಕೊಟ್ಟ ಕೆಲ ಶಾಲೆಯ ಅಡುಗೆ ಕೋಣೆಗಳಲ್ಲಿ ಅಗ್ನಿ ನಂದಕಗಳನ್ನ ನೇತು ಹಾಕಲಾಗಿತ್ತು. ಆದರೆ ಅದರ ಬಳಕೆಯ ಬಗ್ಗೆ ವಿಚಾರಿಸಿದ್ರೆ ಯಾರಿಗೂ ಗೊತ್ತಿಲ್ಲ. ಈ ಬಗ್ಗೆ ತಿಳುವಳಿಕೆನೂ ನೀಡಿಲ್ಲವಂತೆ. ಅವರು ತಿಳುವಳಿಕೆ ಇರಲ್ಲ ಅಡುಗೆ ಅವ್ರಿಗೆ ಏನು ಗೊತ್ತಿರ್ತದೆ. ಈಗ ನಮಗೊಂದು ಅಗ್ನಿ ನಂದಕ ಕೊಟ್ಟವ್ರು ಅಷ್ಟೇ, ನಮ್ಗೆ ಆಪ್ರೇಟ್ ಮಾಡಕ್ಕೆ ಬರಲ್ಲ, ಏನೇ ಇಲ್ಲ. ಅದು ಅಗ್ನಿ ನಂದಕ ಕೊಟ್ಟಿದ್ದು ಇಷ್ಟು ದಪ್ಪ ಇದೆ. ಎಷ್ಟು ಸೆಕೆಂಡು? 14 ಸೆಕೆಂಡ್ ಅಷ್ಟೇ. 14 ಸೆಕೆಂಡ್ ಅಷ್ಟೇ. ಇನ್ನು ಅಡುಗೆ ಕೋಣೆಗಳ ದುಸ್ಥಿತಿಯನ್ನು ಹೇಳದಿರುವುದೇ ಒಳ್ಳೆಯದು. ಈ ಅಡುಗೆ ಕೋಣೆಗಳಿಗಿಂತ ನಮ್ಮೂರ ಕೋಳಿಗೂಡುಗಳೇ ಕೊಂಚ ವಿಶಾಲವಾಗಿವೆ. ನೂರಾರು ಮಕ್ಕಳಿಗೆ ಅಡುಗೆ ಮಾಡೋ ಅಡುಗೆ ಕೋಣೆಯಲ್ಲಿ ಒಂದು ಸ್ಟವ್, ಒಂದೆರಡು ಪಾತ್ರೆ ಇಟ್ರೆ ಕೋಣೆ ಫುಲ್. ಇನ್ನು ಅಡುಗೆಯವರು ನಿಲ್ಲೋದು ಎಲ್ಲಿ, ಅಡುಗೆ ಮಾಡೋದು ಎಲ್ಲಿ, ಆ ದೇವರೇ ಬಲ್ಲ. ಅಡುಗೆ ಕೋಣೆಯಲ್ಲಿ ಸ್ಥಳದ ಅಭಾವ ಇರೋದ್ರಿಂದ ಅಕ್ಕಿ ಬಿಡಿಸೋಕೆ, ತರಕಾರಿ ಹೆಚ್ಚೋಕೆ ಕ್ಲಾಸ್ ರೂಮ್ಗಳನ್ನೇ ಬಳಸ್ತಾರೆ. ಇದು ಮಕ್ಕಳ ಏಕಾಗ್ರತೆಯನ್ನ ಹಾಳು ಮಾಡುತ್ತೆ. ಆದ್ರೆ ಏನ್ ಮಾಡೋದು ಹೇಳಿ? 20 ಚದರ ಅಡಿಯಲ್ಲೇ ಅಡುಗೆ ಮನೆ ನಿರ್ಮಿಸಬೇಕು ಅಂತ ಸರ್ಕಾರದ ನಿಯಮ ಬೇರೆ ಇದೆ. ಸರ್ಕಾರ ಕೊಡೋ ವ್ಯವಸ್ಥೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ದೂರು ಕೊಟ್ರೆ ಅಧಿಕಾರಿಗಳು ಕೇಳೋಲ್ಲ. ಇನ್ನೇನ್ ಮಾಡೋದು ಹೇಳಿ ಅಂತ ಅಸಹಾಯಕರಾಗಿ ಶಿಕ್ಷಕರು ನಮ್ಮನ್ನೇ ಪ್ರಶ್ನಿಸ್ತಾರೆ. ಅವ್ರು ಹೆಂಗೆ ಮಾಡಿದ್ದಾರೆ ಅಷ್ಟಕ್ಕೆ ಪಾಪ ಅವ್ರದ್ದು ಇದು ಆಗುತ್ತೆ. ಬೇರೆ ಸಪ್ರೇಟ್ ಇರಬೇಕು. ಇಲ್ಲ, ಗೌರ್ಮೆಂಟ್ ಅವ್ರು ಕಟ್ಟಿಸ್ಕೊಟ್ಟಿಲ್ಲ, ನಾವೇನು ಮಾಡ್ಬೇಕು? ಅದಕ್ಕೆ ಏನಿದೆ ಅದರಲ್ಲಿ ಅಡ್ಜಸ್ಟ್. ಇನ್ನು ಕೆಲವು ಶಾಲೆಗಳಲ್ಲಿ ಗ್ಯಾಸ್ ಸಿಲಿಂಡರೇ ಪೂರೈಕೆ ಆಗ್ತಿಲ್ಲ. ಅಲ್ಲಿ ಒಲೆಯಲ್ಲಿ ಅಡುಗೆ ಮಾಡಬೇಕು. ಮಳೆ ಬಂದ್ರೆ ಇವರ ಕಷ್ಟ ಕೇಳೋದೇ ಬೇಡ. ಈ ಶಾಲೆಯನ್ನೇ ನೋಡಿ. ಇದು ರಾಮನಗರ ಜಿಲ್ಲೆಯ ಕುದೂರು ಮಿಡ್ಲ್ ಸ್ಕೂಲ್. ಇಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆದರೆ ದುರಂತ ಅಂದ್ರೆ ಇಲ್ಲಿ ಈಗಲೂ ಸೌದೆ ಉರಿಸಿಯೇ ಅಡುಗೆ ಮಾಡಬೇಕು. 3-4 ಗಂಟೆ ಹೊಗೆ ಕುಡಿತಾ ಆರೋಗ್ಯ ಹಾಳು ಮಾಡ್ತಾ ಅಡುಗೆ ಮಾಡಬೇಕು. ಆದ್ರೆ ಸರ್ಕಾರ ಮಾತ್ರ ಅಡುಗೆಯವರಿಗೆ 1000 ರೂಪಾಯಿ ತಿಂಗಳ ಸಂಬಳ ಬಿಟ್ರೆ ಆರೋಗ್ಯ ವಿಮೆ ಅಂತ ಯಾವ ಸೌಲಭ್ಯನೂ ಕೊಡ್ತಿಲ್ಲ. 1000 ರೂಪಾಯಿ ಸಂಬಳ ಏನೇನಕ್ಕೂ ಬೇಕಾಗಲ್ಲ ಮೇಡಮ್ ಅವ್ರಿಗೆ. ಅವ್ರು ನೋವು ಹೇಳ್ಕೊಳ್ತಾರೆ, ಸರ್ ನಮ್ಮ ಗಂಡ ಈ ಥರ ಬೈತಾ ಇರ್ತಾರೆ, ನಮ್ಗೆ ಸಂಬಳ ಸಾಕಾಗಲ್ಲ, ಬೇರೆ ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಆದ್ರೂ ನೀವು ಫ್ರೀಯಾಗಿ ಮಾಡಿ, ಮಕ್ಕಳ ಹಿತದೃಷ್ಟಿಯಿಂದ ನಮ್ಮ ಸರ್ಕಾರಿ ಶಾಲೆ ಅಂತ ತಿಳ್ಕೊಂಡು ನೀವು ಮಾಡಿ ಅಂತ ನಾವು ಅವರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ರಾಜ್ಯದ ಬಿಸಿಯೂಟ ಯೋಜನೆ ಇಂತಹ ಗಂಭೀರ ಹಾಗೂ ಅತ್ಯಂತ ಅಪಾಯಕಾರಿ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಈ ಬಗ್ಗೆ ಪ್ರಾಥಮಿಕ ಶಿಕ್ಷಣ ಸಚಿವರ ಗಮನ ಸೆಳೆದಾಗ ಅವರಂತಾರೆ, ನಿಶ್ಚಿತವಾದಂಥ ಉದಾಹರಣೆಗಳಿದ್ದರೆ ಅಲ್ಲಿ ಅದನ್ನು ಸರಿಪಡಿಸುವಂತಹ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸಚಿವರು ಈ ರೀತಿ ಹಾರಿಕೆಯ ಉತ್ತರ ಕೊಟ್ಟರೆ ಸಾಲದು.
ಅಪಾಯದ ಬಾಯಿ ತೆರೆದು ನಿಂತಿರುವ ಹೆಬ್ಬುಲಿಗೆ ಮಕ್ಕಳು ಬಲಿಯಾಗೋ ಮುನ್ನ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಿರ್ಲಕ್ಷ್ಯ ವಹಿಸಿರೋ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಹಸಿದ ಹೊಟ್ಟೆ, ಬಿಸಿ ಬಿಸಿ ಊಟ, ಲಘು ಬಗ್ಗಿನಿ ತಿನ್ನುವ ಆಸೆ, ಈ ರೀತಿ ಆಸೆ ಪಟ್ಟು ತಿನ್ನುವಂಥ ಊಟ ಹೈಜೀನ್ ಆಗಿದೆಯಾ? ಇದನ್ನು ಯಾವ ರೀತಿ ತಯಾರಿಸ್ತಾರೆ? ಸ್ವಚ್ಛತೆಯ ಬಗ್ಗೆ ಯಾವ ರೀತಿ ಗಮನ ಹರಿಸ್ತಾರೆ? ಇದನ್ನೆಲ್ಲ ತಿಳಿದುಕೊಳ್ಳಲು ಕವರ್ ಸ್ಟೋರಿ ತಂಡ ರಾಜ್ಯಾದ್ಯಂತ ವಿವಿಧ ಶಾಲೆಗಳಿಗೆ ಭೇಟಿ ಕೊಡ್ತು. ಆಗ ನಮಗೆ ಕಂಡು ಬಂದಂಥ ಸತ್ಯಾಂಶ ಇಲ್ಲಿದೆ ನೋಡಿ. ಹಸಿದ ಹೊಟ್ಟೆಗೆ ರುಚಿಯ ಹಂಗಿರಲ್ಲ ಬಿಡಿ. ನನ್ನ ತಟ್ಟೆಯಲ್ಲಿದ್ದ ಅನ್ನ ಕಳಪೆ ಗುಣಮಟ್ಟದ್ದಾಗಿತ್ತು, ಸಾರು ತಕ್ಕ ಮಟ್ಟಿಗಿತ್ತು. ಆದ್ರೆ ಈ ಮಕ್ಕಳು ಶಿಕ್ಷಕರು ಬಡಿಸಿದ್ದೇ ಮೃಷ್ಟಾನ್ನ ಅಂತ ಚಪ್ಪರಿಸಿ ಚಪ್ಪರಿಸಿ ತಿಂತಿದ್ರು. ಇದೇ ರೀತಿ ದೇಶದ 12 ಕೋಟಿ ಮಕ್ಕಳು ಬಿಸಿಯೂಟದ ಬಗ್ಗೆ ಚಕಾರ ಎತ್ತದೆ ಊಟ ಮಾಡ್ತಿದ್ದಾರೆ. ಆದ್ರೆ ಇವರ ಊಟಕ್ಕೆ ಬಳಸೋ ಆಹಾರ ಪದಾರ್ಥಗಳು ಗುಣಮಟ್ಟದ್ದಾಗಿರಲ್ಲ. ಇದು ನಾವು ಭೇಟಿ ಮಾಡಿದ ಹೆಚ್ಚಿನ ಶಾಲೆಗಳಲ್ಲಿ ಕಂಡುಬಂದ ಸತ್ಯ. ಇದನ್ನ ಶಿಕ್ಷಣ ತಜ್ಞರು ಆಗಾಗ ಸರ್ಕಾರದ ಗಮನಕ್ಕೆ ತರ್ತಾನೆ ಇದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಬಹಳ ದೊಡ್ಡ ದೌರ್ಬಲ್ಯ ಅಂತ ನಾನು ಭಾವಿಸ್ತೇನೆ. ಏನಂತ ಹೇಳಿದ್ರೆ, ಕೆಳ ಹಂತದ ಅನುಭವಗಳನ್ನು ಕೇಳ್ತಕ್ಕಂಥ ತಾಳ್ಮೆ ಆಗಲಿ, ಅವರ ಒಂದು ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ, ಅದನ್ನು ಆಲಿಸಿ ಅದಕ್ಕೆ ಸರಿಯಾದಂಥ ಒಂದು ಉತ್ತರವನ್ನು ಕಂಡುಹಿಡಿತಕ್ಕಂಥ ಒಂದು ಪರಿಪಾಠ ನಮ್ಮ ರಾಜಕಾರಣಿಗಳಿಗೂ ಇಲ್ಲ. ಸಚಿವರು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಅಥವಾ ನಮ್ಮ ಹಿರಿಯ ಅಧಿಕಾರಿಗಳಿಗೂ ಇಲ್ಲ. ಅವ್ರು ಹೇಳ್ತಕ್ಕಂಥದ್ದೆಲ್ಲವನ್ನು ಕೂಡ ಒಂದು ಕಾಲು ಕಸದ ರೀತಿಯಲ್ಲಿ ನೋಡ್ತಕ್ಕಂಥದ್ದು. ಈ ರೀತಿಯ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥವನ್ನು ಆಹಾರ ನಿಗಮವೇ ಕಳುಹಿಸಿಕೊಡುತ್ತಾ ಅಥವಾ ಅಧಿಕಾರಿಗಳ ಕೈಚಳಕದಿಂದ ಮಧ್ಯವರ್ತಿಗಳು ಈ ರೀತಿ ಮಾಡ್ತಿದ್ದಾರಾ ಅನ್ನೋದನ್ನ ತನಿಖೆ ಮಾಡಬೇಕಾಗಿದೆ. ಗುತ್ತಿಗೆಯ ಜವಾಬ್ದಾರಿಯನ್ನು ಯಾರು ತೆಗೆದುಕೊಂಡಿದ್ದಾರೆ ಅಲ್ಲಿ ಗುಣಮಟ್ಟದಲ್ಲೂ ಕೂಡ ಕಳಪೆ ಇದೆ ಮತ್ತು ತೂಕದಲ್ಲೂ ಕೂಡ ಕಳಪೆ ಇದೆ. ಬಹುಶಃ ಈ ನಾಡಿನ ಜನತೆಗೆ ನಾನು ಈ 30 ವರ್ಷದ ಅನುಭವದಲ್ಲಿ ಹೇಳಲಿಕ್ಕೆ ಏನು ಇಷ್ಟಪಡ್ತೇನೆ ಅಂದರೆ, ಮಕ್ಕಳ ವಿಚಾರ ಬಂದಾಗ ಕನಿಷ್ಠ ನಮಗೆ ಪ್ರಾಮಾಣಿಕತೆ ಗರಿಷ್ಠವಾಗಿರಬೇಕು. ಮಕ್ಕಳಿಗೆ ನಾವು ದ್ರೋಹ ಮಾಡಿದ್ರೆ ಖಂಡಿತ ಅದು ದೇವರಿಗೆ ದ್ರೋಹ ಮಾಡದಂತೆ. ಇನ್ನು ನಾವು ಕೋಲಾರ ಜಿಲ್ಲೆಯ ಶಾಲೆಯೊಂದಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಬಿಸಿಯೂಟಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿತ್ತು. ಕಾರಣ ಆಹಾರ ಧಾನ್ಯ ಪೂರೈಕೆಯಾಗಿಲ್ಲ. ಇಂತಹ ಸಮಸ್ಯೆ ಅಲ್ಲಿನ ಸುತ್ತಮುತ್ತಲಿನ ಶಾಲೆಗಳು ಎದುರಿಸುತ್ತಿದ್ದವು. ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಕ್ಕಳಿಗೆ ವಾರಗಟ್ಟಲೆ ಬಿಸಿಯೂಟವೇ ಇಲ್ಲದಂತಾಗಿದೆ. 3ನೇ ತಾರೀಕು 2ನೇ ತಾರೀಕು 1ನೇ ತಾರೀಕೆಲ್ಲನೂ ಈ ಸಾರಿ ಲೇಟ್ ಆಗಿದೆ. ಮಕ್ಕಳಿಗೆ ಊಟ ಈಗ ಮನೆಯಿಂದಾನೇ ಬಾಕ್ಸ್ ತರ್ತಾ ಇದ್ದಾರೆ. ಅಂದ್ರೆ ಈಗ ಸರ್ಕಾರದ ಗಮನಕ್ಕೆ ಹೋಗಿಲ್ವಾ ಮೇಡಮ್ ಇದು? ಈಗ ಪೇಪರ್ ಎಲ್ಲ ಬರ್ತಾ ಇದೆ ಮೇಡಮ್. ಇವತ್ತಿನ ಪೇಪರಲ್ಲಿದೆ, ನಿನ್ನೆ ಪೇಪರಲ್ಲಿದೆ. ಅದೇ ಈ ಸಾರಿ ಏನೋ ಅಲ್ಲಿ ಕಡಿಮೆ ಸ್ಟಾಕ್ ಇದೆ ಅಂತ ಇನ್ನೊಂದು 3 ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅಡುಗೆ ಮಾಡುವಾಗ ಯಾವ ರೀತಿ ಸ್ವಚ್ಛತೆ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಗೋಣಿ ಚೀಲ ಕಟ್ಟಿ ಕೊಳಕು ನೀರು ಹೋಗುವ ಕಡೆ ಅನ್ನ ಬಸಿಯಲು ಇಟ್ಟಿದ್ದಾರೆ. ಇದರ ಸುತ್ತ ನಾಯಿಗಳು ಬೇರೆ ಓಡಾಡ್ತಿವೆ. ಶಾಲೆ ಪಕ್ಕದಲ್ಲೇ ಚರಂಡಿ ಪಕ್ಕದಲ್ಲೇ ಅಡುಗೆ. ಹೀಗೆ ಬಯಲು ಪ್ರದೇಶದಲ್ಲಿ ಅಡುಗೆ ಮಾಡಿದ್ರೆ ಹಾವು, ಹಲ್ಲಿ, ಹುಳ, ಹುಪ್ಪಟ ಬೀಳದೆ ಇರುತ್ತವ? ಆಮೇಲೆ ಇದೇ ಆಹಾರ ತಿಂದು ಮಕ್ಕಳು ಬೇರೆ ಅಸ್ವಸ್ಥರಾಗ್ತಾರೆ. ಅನ್ನ ಹೈಜೀನ್ ಸ್ವಚ್ಛತೆ ಕಾಪಾಡಿರಲ್ಲ, ಅದರಿಂದ ಆಗಿರ್ಬೋದು. ಅನ್ನ ಹೈಜೀನಿಂದ ಆಗಿರ್ಬೋದು ಅಷ್ಟೇ. ನಾವು ಪ್ರತಿ ಸಲ ನಾವು ನೀರು ಪರೀಕ್ಷೆ ಮಾಡ್ತೀವಿ, ನೀರಿನ ಬಾಟಲ್ ತರ್ತೀವಿ. ನೀರಿನ ಏನಾದ್ರು ನ್ಯೂನತೆ ಇದ್ದರೆ ಆ ಸಂಬಂಧಪಟ್ಟಿದ್ದ ಪಂಚಾಯತಿಗೆ ನಾವು ಲಿಖಿತದಲ್ಲಿ ನಾವು ತಿಳಿಸ್ತೀವಿ. ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸಿದ್ರೂ ಅಡುಗೆಯವರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ತುಕ್ಕು ಹಿಡಿದಿರುವ ಪೈಪ್, ತೊಳೆಯದೆ ತಿಂಗಳಾಗಿರುವ ಟ್ಯಾಂಕ್ ನೀರು ಬಳಸಿ ಅಡುಗೆ ಮಾಡ್ತಾರೆ. ಯಾಕಂದ್ರೆ ಕೆಲವು ಶಾಲೆಗಳಲ್ಲಿ ನೀರೇ ಬರಲ್ಲ ಬಿಡಿ. ನೀರಿದೆ, ಅದೇ ಟ್ಯಾಂಕ್ ಇದೆ, ಸರಿಗಿಲ್ಲ. ನೀರು ಕುಡಿಯೋಕ್ಕಿಲ್ಲ, ಬೇರೆ ಕಡೆಯಿಂದ ತರಿಸ್ಕೊಳ್ತೀವಿ. ನೀರಿಂದು ಸೌಲಭ್ಯ ಇಲ್ಲ. ಇಲ್ಲ, ಅದೇ ಫುಡ್ ಮಾಡ್ತಾರಲ್ಲ, ಅಡುಗೆ ಮಾಡ್ತಾರಲ್ಲ, ಅವರೇ ಪಾಪ ತಂದು ಕೊಡ್ತಾರೆ ಕುಡಿಯೋದಕ್ಕೆ. ಈಗ ಇದೆಲ್ಲ ಬೋರ್ಗಳು, ಅದರಿಂದ ತಂದು. ಅಡುಗೆಗೆ ನೀರಿಲ್ಲದಿದ್ರೆ ಇನ್ನು ಸ್ವಚ್ಛವಾಗಿ ಪಾತ್ರೆ ತೊಳೆಯುವುದಾದ್ರೂ ಹೇಗೆ? ಈ ಬಗ್ಗೆ ಎಂದಾದ್ರೂ ಶಿಕ್ಷಣ ಅಧಿಕಾರಿಗಳು ಗಮನ ಹರಿಸಿದಾರಾ? ಇನ್ನು ಮಕ್ಕಳಿಗೆ ಆಹಾರ ಸರಬರಾಜು ಮಾಡೋ ಇಸ್ಕಾನ್ನಂತ ದೊಡ್ಡ ಸ್ವಯಂ ಸಂಸ್ಥೆಗಳು ಆಹಾರವನ್ನ ಶುಚಿರುಚಿಯಾಗಿ ತಯಾರಿಸ್ತವೆ. ಆದ್ರೆ ಕೆಲ ಸ್ವಯಂ ಸೇವಾ ಸಂಸ್ಥೆಗಳು ಆಹಾರ ತಯಾರಿಸೋ ರೀತಿ ದೇವರಿಗೆ ಪ್ರೀತಿ.
ಅಧಿಕಾರಿಗಳ ಕಮಿಷನ್ ಮಿಷನ್ನಿಂದಾಗಿ ಈ ಸ್ವಯಂ ಸೇವಾ ಸಂಸ್ಥೆಗಳು ಕಳಪೆ ಗುಣಮಟ್ಟದ ಆಹಾರ ಪೂರೈಸಿ ಲಾಭ ಮಾಡುತ್ತಿವೆ. ಕೊನೆಗೆ ತೊಂದರೆ ಅನುಭವಿಸೋದು ಮಾತ್ರ ಮುಗ್ಧ ಮಕ್ಕಳು. ಅಕ್ಷರದ ಜೊತೆಗೆ ಅನ್ನವನ್ನ ಕೊಡುವಂತ ಶಿಕ್ಷಕರು ಈ ಯೋಜನೆಯಿಂದ ಖುಷಿಯಾಗಿದ್ದಾರಾ? ಈ ಅಡುಗೆಯವರು ಯಾವುದೇ ಕಂಪ್ಲೇಂಟ್ ಇಲ್ಲದೆ ಪ್ರೀತಿಯಿಂದ ಈ ಮಕ್ಕಳಿಗೆ ಅಡುಗೆ ಮಾಡಿಕೊಡ್ತಾರೆ. ಆದರೆ ಸರ್ಕಾರ ಇವರಿಗೆ ಕೊಡುವಂಥ ಸಂಬಳ ಸಾಕಾಗುತ್ತಾ? ಇದನ್ನೆಲ್ಲ ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.